ಚಾನಲ್. ಇದು ಥರ್ಸ್ಡೇ ವ್ಲಾಗ್ ಆಗಿರುತ್ತೆ. ಇಷ್ಟು ದಿನ ಎಲ್ಲೋಗಿದ್ರಿ ಕೀರ್ತನ ಅಂತ ಕೇಳಿದವರಿಗೆ ಒಂದು ಉತ್ತರ. ಸ್ವಲ್ಪ ಕಾರಣಾಂತರಗಳಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಮತ್ತು ನನಗೆ ಕ್ಯಾರಿಂಗ್ ಇರೋದ್ರಿಂದ ಪಾಪು ಎಲ್ಲ ನೋಡ್ಕೊಳ್ಳುತ್ತೆ. ಸೊ ಅದರಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ. ಇನ್ಮೇಲೆ ಕಂಟಿನ್ಯೂಸ್ಲಿ ವೀಡಿಯೋ ಬರ್ತಾ ಇರುತ್ತೆ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ನಾನು ಮಾರ್ನಿಂಗೇ ಇಲ್ಲಿ ಬೆಳ್ಳುಳ್ಳಿ ಜೊತೆ ಅಂದರೆ ಗಾರ್ಲಿಕ್ ಜೊತೆ ಬಿಸಿನೀರು ಕುಡಿತಾ ಇದ್ದೀನಿ. ಇದು ನಮ್ಮ ಇಮ್ಯುನಿಟಿ ಪವರ್ ಮತ್ತು ಡೈಜೆಸ್ಟಿವ್ ಸಿಸ್ಟಮ್ನ ಚೆನ್ನಾಗಿಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದು ಯಾರು ಅಂತ ನೋಡ್ತಾ ಇದ್ದೀರಾ, ಇದು ಹಿತ ಅಲ್ಲ, ನನ್ನ ಎರಡನೇ ಮಗಳು ಜಾಹ್ನವಿ. ಇವಾಗ ಒಂದು ಸ್ವಲ್ಪ ಓಡಾಡೋದು ಕಲ್ತ್ಕೊಂಡಿದ್ದಾಳೆ. ಮಕ್ಕಳು ಅಂದರೆ ಗೊತ್ತಲ್ವ, ನಾವು ಏನು ಮಾಡ್ತಾಯಿದ್ದೀವಿ, ಏನು ತಿಂತಾಯಿದ್ದೀವಿ, ಏನು ಕುಡಿತಾಯಿದ್ದೀವಿ ಅದನ್ನೇ ಗಮನಿಸ್ತಾ ಇರ್ತಾರೆ. ನಾವು ಪ್ರತಿಯೊಂದು ಹಾವಭಾವನೂ ಅವ್ರು ನೋಡ್ತಾ ಇರ್ತಾರೆ. ಸೊ ಹಂಗಾಗಿ ನನ್ನ ಮಗಳು ಇನ್ನೇನು ಕುಡಿತಾ ಇದ್ದೀನಿ ಅಂತ ನೋಡ್ತಿದ್ಲು. ಹಾಗೆ ನಾನು ಯೂಟ್ಯೂಬ್ ಸ್ಟಾಪ್ ಮಾಡಿ 2 ಇಯರ್ಸ್ ಆಗಿತ್ತು. ಆದರೂ ಒಳಗಡೆ ಏನೇನು ನಡೀತು ನಮ್ಮ ಲೈಫಲ್ಲಿ ಆಗಿರಲಿ, ನನ್ನ ಇದರಲ್ಲಾಗಿರಲಿ, ನನ್ನ ಚಾನಲ್ ಯೂಸ್ ಮಾಡ್ದಲೇ ಏನೇನು ಹೊಸ ವಿಚಾರಗಳಾಯಿತು ಅನ್ನೋದನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಹಾಗೆ ನಾನು ಇನ್ನೂ ಒಂದು TV ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ. ಅದನ್ನು ವೀಡಿಯೋ ನೆಕ್ಸ್ಟ್ ಯಾವಾಗಲಾದರೂ ಹಾಕ್ತೀನಿ ವೀಡಿಯೋ ಕ್ಲಿಪ್ಪಿಂಗ್ನ. ಹಾಗೆ ಇದ್ದಂಗೂ ಸ್ಕೂಲ್ ಇನ್ನೇನು ಸ್ಟಾರ್ಟ್ ಆಗೋ ದಿನ ಬಂತು, ಹತ್ತಿರದಲ್ಲೇ ಇದೆ. ಹಾಗಾಗಿ ನಾವು ಇನ್ನು ಬೇಗ ಏಳಬೇಕು, ತಿಂಡಿ ಮಾಡಬೇಕು ಅಂತ ರೆಡಿ ಆಗ್ತಾಯಿದ್ವಿ. ಬೇಗ ಎದ್ದೇಳ್ತಾ ಇದ್ದೀನಿ, ಅವಳನ್ನ ಎದ್ದೇಳಿಸ್ತಾ ಇದ್ದೀನಿ. ಸಾಕು ಇನ್ನು 1 ತಿಂಗಳು 1.5 ತಿಂಗಳು ನಿದ್ದೆ ಮಾಡಿದ್ದು ಅಂತ. ನೋಡಿ ಅವಳ ಖುಷಿನ, ಅವಳಿಗೆ ಗೊತ್ತಾಯಿತು ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ. ತಕ್ಷಣ ಹೆಂಗೆ ಮುತ್ತು ಕೊಡೋಕ್ಕೆ ಬಂದಳು. ಮಕ್ಳ ಖುಷಿನೇ ಹಿಂಗೆ ಅಲ್ವಾ, ಒಂದು ಸಣ್ಣದಕ್ಕೂ ಖುಷಿ ಪಡ್ತಾ ಇರ್ತಾರೆ. ಎಷ್ಟು ದೊಡ್ಡವಳಾಗ್ಬಿಟ್ಲು ನನ್ನ ಮಗಳು ಅನ್ನಿಸ್ತಿದೆ. ಎಷ್ಟು ಬೇಗ 4 ವರ್ಷ ಕಳೆದ್ಲು ಅಂತ. ಇದೇ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೀವು ಹೋಗಿ ನೋಡ್ಬೋದು. ಅವಳು ಎಷ್ಟು ಚಿಕ್ಕವಳಿದ್ಲು, ಅಪ್ಪ ಎಷ್ಟು ಮುದ್ದಾಗಿ ಕ್ಯೂಟಾಗಿದ್ಲು. ಅದೆಲ್ಲ ನೋಡ್ತಿದ್ರೆ ನನಗೆ ಖುಷಿಯಾಗುತ್ತೆ. ಅಯ್ಯೋ ಎಷ್ಟೊಂದು ಮೆಮೊರೀಸ್ ನಾನು ಕಲೆಕ್ಟ್ ಮಾಡಿದ್ದೀನಲ್ವ ಅಂತ. ಇವಾಗ ಆ ಜಾಗದಲ್ಲಿ ನಮ್ಮ ಜಾನು ಇದ್ದಾಳೆ. ಹಾಗೆ ನನ್ನ ಕೆಲಸ ಮುಗಿಸ್ಕೊತಾ ಸ್ನಾನ ಎಲ್ಲ ಮುಗಿಸಿ ಪೂಜೆನೂ ಆಯಿತು. ಪೂಜೆ ಆಗ್ತಿದ್ದಂಗೆ ನಾನು ಇಲ್ಲೊಂದು ರೆಸಿಪಿ ತೋರಿಸ್ತಾ ಇದ್ದೀನಿ ನಿಮಗೆ, ಒಂದು ಹೆಲ್ತಿ ಡ್ರಿಂಕ್. ನಾನು ಯೂಶ್ವಲಿ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ, ಒಂದು 2 ಮಂತ್ಸಿಂದ. ಈಗ ಬೀಜ ಎಲ್ಲ ಸಪ್ರೇಟ್ ಮಾಡಿ ನೆಲ್ಲಿಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಶುಂಠಿ, ಪೆಪ್ಪರ್, ಪುದೀನ 3 ಗ್ರೈಂಡ್ ಮಾಡ್ಕೊಂಡು ಸೋಸ್ಕೊಂಡು ಕುಡಿಯೋದು ಅಷ್ಟೇ. ಒಂದು ಡೈಲಿ ಡ್ರಿಂಕ್ ಆಯಿತು. ಹಾಗೆ ಇವತ್ತಿನ ತಿಂಡಿಗೆ ಉಪ್ಪಿಟ್ಟು ಮತ್ತು ಕೇಸರಿಬಾತ್ ಮಾಡಿದ್ದೆ. ನನ್ನ ಮಗಳು ಫೇವ್ರೇಟು, ಅವಳು ಕೇಳ್ತಾ ಇರ್ತಾಳೆ ಅಂತ ಸುಮಾರು ದಿನದಿಂದ ಮಾಡಿರಲಿಲ್ಲ. ಅಲ್ಲಿ ನಾನು ತಿಂಡಿ ಎಲ್ಲ ಮುಗಿಸ್ತಾ ಇದ್ದೆ. ಇಲ್ಲಿ ನೋಡಿ ನನ್ನ ಮಕ್ಕಳು ಏನು ಕೆಲಸ ಮಾಡ್ತಿದ್ದಾರೆ ಅಂತ. ಇದಕ್ಕೆ ಅಲ್ವಾ ಹೇಳೋದು ಮನೇಲಿ ಹೆಣ್ಮಕ್ಳು ಇರಬೇಕು ಅಂತ. ನನ್ನ ಮಕ್ಕಳಂತೂ ನಾವು ಏನು ಮಾಡಿಲ್ಲ ಅದೆಲ್ಲ ನನ್ನ ಮಕ್ಕಳು ಮಾಡ್ತಿದ್ದಾರೆ. ಅಂದರೆ ನಮ್ಗೆ ಹೇಗೆ ಬೆಳೆಸಿದ್ರು ಆ ಥರ ಅದೇ ದಾರಿಯಲ್ಲಿ ಹೋಗ್ತಿದ್ರೆ ನನಗೂ ತುಂಬ ಖುಷಿ ಆಗುತ್ತೆ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್.